ಹಾಯ್ ಫ್ರೆಂಡ್, ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈ ವೇಸ್ಟ್ ಬಟ್ಟೆಯಿಂದ ದಿಮ್ ಕವರ್ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ತಂಗಿಯವರು. ಎಷ್ಟು ಜಾಣ ಇದಿರ್ಬೋದು ನೋಡಿ, ನೀವೇ ಹೇಳಿ. ನಮ್ಮ ಕಡೆ ಅಂತೂ ವೇಸ್ಟ್ ಬಟ್ಟೆ ಒಂಚೂರು ಬಿಡಲ್ಲ. ಇದರಿಂದ ಕಾಂದಿನೂ ಹೊಲಿತಾರೆ. ಶ್ರೀಮಂತರಾದರೆ ಕೊಂಡ್ಕೊತಾರೆ, ನಮ್ಮಂಥವ್ರು ಈ ವೇಸ್ಟ್ ಬಟ್ಟೆಯಿಂದ ದಿಮ್ ಕವರ್ ಹೊಲಿತಾರೆ. ಏನಂತೀರ ಇದಕ್ಕೆ? ನೋಡಿರಿ ತಲೆದುಮ್ ಹೆಂಗೈತೆ ಅಂತ ಹೇಳ್ರಿ ನಮಗೆ. ನೋಡಿರಿ, ಅಂತೂ ಇಂತೂ ತಲೆದುಮ್ ರೆಡಿ ಆಯ್ತು. ಹಳೆ ದಿಮ್ ಕವರ್ ಇತ್ತು, ಸೊ ಅದಕ್ಕೆ ಹಳೆ ಬಟ್ಟೆ ಎಲ್ಲ ಸೇರಿಸಿ ಎರಡು ಮಾಡ್ಕೊಂಬಿಟ್ರು ನೋಡಿ. ಅದಕ್ಕಂತ ಕವರ್ ಮೇಲೆ ಹೇಗಿದೆ ಅಂತ ಕಮೆಂಟ್ ಹಾಕಿ. ಈ ಥರ ಮಾಡಬೇಕು. ಫೈನಲ್ ಆಗಿ ಹಿಂಗೆ ಬಂದಿದೆ ನೋಡಿ. ಹೇಗೆ ಬಂತಂತ ಕಮೆಂಟ್ ಹಾಕಿ. ಪ್ರಶಸ್ತಿ ಕೊಡಬೇಕಾಗಿದೆ ಈ ಅಮ್ಮಂಗೆ. ಕೊಡ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟು ವಿಚಾರ. ಮಾಡ್ರಿ ಪೂಜಾ ಗೌಡ್ರ. ಕೈ ಹಿಡ್ಕ. ಹಾಂ, ಹಿಂಗೆ ಇಬ್ರು ಹಿಡ್ಕರ್ಗ. ಆಟೆ ದೂರ ಹಿಂಗೆ ಹಿಡ್ಕ. ಈ ಕಡೆಲ್ಲ ಚೆನ್ನ ಅದು. ಈ ಕಡೆ ಸೈಡ್ಗೆ ಹಂಗೆ ಒತ್ತು. ನಾನು ನೋಡಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಾರುಣ್ಯ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲೆಲ್ಲ ಪೂಜೆ ಆಗಿ ಲಾಸು ಪೂಜೆ ಮಾಡೋಕ್ಕೆ ಬಂದಿದ್ರಿ. ನೈವೇದ್ಯ ಕೊಡ್ತಾಯಿದ್ರಿ. ಯಾಕೋ ಕೈಯಿಂದ ತಿಳಿಲಿಲ್ಲ ಅದು. ಮತ್ತು ಅವ್ರ ಕೈಯಿಂದ ನಾನು ಕೂಡ ಇಸ್ಕೊಳಕ್ಕೆ ಹೋದೆ, ತಿಳಿಲಿಲ್ಲ. ಕೆಳಗಡೆ ಇಟ್ಟ ಮೇಲೆ ಫುಲ್ ಖಾಲಿ ಮಾಡ್ತು. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ತಮ್ಮನ ಮಗ ಆಳ್ತಾ ಇದ್ದಾನೆ ಅಂತ ಅವನಿಗೂ ಪಾರ್ಕಿಗೆ ಕರ್ಕೊಂಡೋದೆ. ಎಷ್ಟು ಚೆನ್ನಾಗಿ ಆಟ ಆಡ್ದಂದರೆ ಸಕ್ಕದಾಗಿ ಆಟ ಆಡ್ದೆ. ಪಾರ್ಕಿಂಗು ಚೆನ್ನಾಗಿದೆ. ಪೂಜೆ ಬರೋಬ್ಬರ ಮಾಡಲಿಲ್ಲ ಹೆಂಗೆ? ಲಕ್ಷ್ಮೀಕಾಯಿ ಕೊಡ ಮರಿ ನೀನು. ಯಾಕ ಅದಕ್ಕೆ ತಿಂಡಿ ಕೊಡಕ್ಕಂತ ಮೈ ಪೂರ ಅವಕ್ಕೆ. ಬಾ ಬಾ ಬರ್ತಿ. ಬಾ ಯವ್ವ ಜೀ ಕೊಡು. ಹೊಡ್ಕ್ಲಿ ರನ್ ರನ್ ರನ್. ಯವ್ವ ಎಷ್ಟು ವಜ್ಜೈತಲ್ಲೋ.